ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನಾನಿವತ್ತು ಗವಿರಂಗನಾಥ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀನಿ. ಬನ್ನಿ, ಅದರ ವಿಶೇಷತೆ ಏನು, ಹೇಗೆ ಅಲ್ಲಿನ ಆಚರಣೆ ಹೇಗಿದೆ, ಆ ದೇವಸ್ಥಾನ ಯಾವಾಗ ಜಗತ್ತಿಗೆ ತೆರ್ಕೊಳ್ತು ಅನ್ನೋದು ಪ್ರತಿಯೊಂದು ನೋಡ್ಕೊಂಬರೋಣ. ನೋಡಿ, ಇದು ಬೆಂಗಳೂರಿಂದ 2-3 ಗಂಟೆ ಒಳಗಡೆ ಆಗುತ್ತೆ. ಬೆಂಗಳೂರಿಂದಲೂ ಬರ್ಬೋದು ಇಲ್ಲಿಗೆ. ಗವಿರಂಗನಾಥ ಸ್ವಾಮಿ ಮೇಯ್ನ್ ಏನಂದರೆ, ವಿಷ್ಣುವಿನ ದಶಾವತಾರದಲ್ಲಿ ಇದು ಒಂದು ಅವತಾರ. ಏನಂದರೆ, ಆಮೆಯಾಗಿ ಇಲ್ಲಿ ಉದ್ಭವ ಆಗಿರೋದು. ಗವಿರಂಗ ಬೆಟ್ಟದಲ್ಲಿ ಆಮೆಯಾಗಿ ಕಲ್ಲಿನ ರೂಪದಲ್ಲಿ ಇಲ್ಲಿ ಉದ್ಭವ ಆಗಿರೋದು ವಿಷ್ಣು. ಇದು 2ನೇ ಅವತಾರ ಅವ್ರದ್ದು. ಕೂರ್ಮ ಅವತಾರ ಅಂತ ಹೇಳ್ತಾರೆ ಅದಕ್ಕೆ. ಇದು ಪ್ರಪಂಚದಲ್ಲೇ ಯಾವುದೇ ಮೂಲೆಯಲ್ಲಿಯೂ ಕಾಣದ ಸ್ವಾಮಿನ ಇಲ್ಲಿ ನಾವು ನೋಡ್ಬೋದು. ತುಂಬ ಪವಿತ್ರ ಕ್ಷೇತ್ರ, ಪುಣ್ಯಕ್ಷೇತ್ರ ಇದು. ಇಲ್ಲಿಗೆ ನಾನಾ ಊರುಗಳಿಂದ, ಬೇರೆ ಬೇರೆ ಸ್ಟೇಟ್ಗಳಿಂದ ಜನಗಳು ಬರುವಂಥ ಪುಣ್ಯಕ್ಷೇತ್ರ ಇದು. ತುಂಬ ಫೇಮಸ್ಸು. ಯಾಕಂದರೆ ಕೂರ್ಮ ಅವತಾರ ಜಗತ್ತಲ್ಲೇ ಎಲ್ಲೂ ಇಲ್ಲದೆ ಇರೋವಂಥದ್ದು ಈ ಗವಿರಂಗಪುರದಲ್ಲಿ ಇರುವಂಥದ್ದು. ತುಂಬ ಒಳ್ಳೆಯದು ಈ ದೇವಸ್ಥಾನಕ್ಕೆ ಬಂದರೆ. ಯಾಕಂದರೆ ವಿಷ್ಣುವಿನ ಸುಮಾರು ಅವತಾರಗಳು ನೋಡಿದ್ದೀವಿ, ಅದರೊಳಗೆ ಇದು ತುಂಬ ಶ್ರೇಷ್ಠವಾದದ್ದು. ನೋಡಿ, ಹಾಗೆ ತೋರಿಸ್ತೀನಿ. ಇದು ದೇವಸ್ಥಾನ ಎಂಡಿಂಗಲ್ಲಿ ಬರುತ್ತೆ. ದೇವರ ವಿಗ್ರಹ ಗರ್ಭಗುಡಿ ಎಂಡಿಂಗಲ್ಲಿ ತೋರಿಸ್ತೀನಿ. ದೇವರಿಗೆ ಪೂಜೆ ಮಾಡ್ತಿರೋದು, ಮಂಗಳಾರತಿ ಎತ್ತುತ್ತಿರೋದು ನೀವು ಕಣ್ಣಾರೆ ನೋಡ್ಬೋದು. ನಿಮ್ಮ ಮನಸ್ಸಲ್ಲಿ ಏನಿದೆ ಬೇಡ್ಕೊಳ್ಳಿ, ಮರೆಯೋಕ್ಕೆ ಹೋಗ್ಬಿಡಿ. ಎಂಡಲ್ಲಿ ವಿಡಿಯೋ ಬರುತ್ತದು. ನೀವೇನೇ ಬೇಡ್ಕೊಂಡ್ರು ಒಳ್ಳೆಯದಾಗತ್ತೆ, ಆಯಿತಾ? ಮರೆಯೋಕ್ಕೆ ಹೋಗ್ಬಿಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ. ನಾನೇನೋ ಒಂದು ಇದು ಮಾಡಿಬಿಟ್ಟು ಅವ್ರಿಗೆ ವಿಡಿಯೋ ಮಾಡಿದ್ದೀನಿ, ಆಯಿತಾ? ಆ ವಿಡಿಯೋ ತಪ್ಪದೆ ಎಂಡಿಂಗಲ್ಲಿ ನೋಡಿ. ಆಮೇಲೆ ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆದರೆ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬರ್ತವೆ. ನೋಡಿ, ಅಲ್ಲಿ ಬಿಸಿಲು ಬಂದಿತ್ತು ಮಧ್ಯಾಹ್ನ 1:30ಗೆಲ್ಲ ಬಂದಾಗುತ್ತೆ. ಅಲ್ಲಿ ಬಂದಾದರೆ 4 ಗಂಟೆಗೆ ಓಪನ್ ಆಗುತ್ತೆ, ತಿರ್ಗಿ 6 ಗಂಟೆ ಬಂದಾಗುತ್ತೆ. ತುಂಬ ಬಿಸಿಲಿತ್ತು. ಮತ್ತಿನ್ನೇನೆಂದರೆ, ಬಂದಿದ್ದ ಕಾರಣ ಯಾರು ಜನಗಳು ಇರಲಿಲ್ಲ. ಏನಿದ್ರು 4 ಗಂಟೆ ಮೇಲೆ ತುಂಬ್ತಾರೆ. ಅದಕ್ಕೆ ದೇವಸ್ಥಾನ ಫುಲ್ ಖಾಲಿಯಾಗಿದೆ. ಆ ಟೈಮಲ್ಲಿ ಹೋಗಿ ಇದು ವಿಡಿಯೋ ಮಾಡ್ತಿರೋದು. ಸ್ಟೆಪ್ಸ್ ಇದೆ ಕೆಳಗಡೆಯಿಂದ, ಮೇಲೆ ಬೆಟ್ಟ ಇದೆ. ಬೆಟ್ಟದ ಮೇಲೆ ದೇವರು ಉದ್ಭವ ಆಗಿರೋದು ಕಲ್ಲಿನ ರೂಪದಲ್ಲಿ, ಕಲ್ಲಲ್ಲಿ ಆಮೆ ರೂಪದಲ್ಲಿ ಉದ್ಭವ ಆಗಿರೋದು. ಪ್ರಪಂಚದಲ್ಲೇ ಉದ್ಭವ ಆಗಿರೋ ಮೂರ್ತಿ ಕೂರ್ಮಾವತಾರ ಇಲ್ಲಿ ಮಾತ್ರ ಫೇಮಸ್ಸು. ಹಾಗೆ ನೋಡಿ, ಆಮೇಲೆ ಅದೇ ಸಹಿತ ಇಲ್ಲಿ ಲಕ್ಷ್ಮಿ ಕೂಡ ಉದ್ಭವ ಮೂರ್ತಿ ಇದ್ದಾರೆ, ಅದನ್ನು ತೋರಿಸ್ತೀನಿ. ಹಾಗೆ ಕಣ್ ತುಂಬ್ಕೊಳ್ಳಿ. ಮೇನ್ ಏನಂದರೆ, 15ನೇ ಶತಮಾನದಲ್ಲಿ ದನ ಕಾಯುವ ಒಬ್ಬ ಹುಡುಗ ದನ ಕಾಯೋಕ್ಕೆ ಇಲ್ಲಿ ಮೇಯಿಸ್ಕೊಂಬರೋನಂತೆ. ಬೆಟ್ಟದ ಮೇಲೆ ಬರ್ತಿದ್ದಾಗ ದನ ಏನು ಮಾಡೋದಂತೆ, ಒಂದು ಹುತ್ತ ಇತ್ತಂತೆ. ಆ ಹುತ್ತದಲ್ಲಿ ಹೋಗಿ ಹಾಲು ಕೊಡೋದಂತೆ, ಹುತ್ತದ ಮೇಲೆ ಹಾಲು ಒಯ್ಯೋದಂತೆ. ಇದೇನಿದು ವಿಚಿತ್ರ ಅಂದ್ಕೊಂಡು ಆ ಹುಡುಗ ಏನು ಮಾಡ್ತಾರೆ, ಅಲ್ಲೇನೋ ಇದೆ ಅಂತ ನೋಡಿದಾಗ ಅಲ್ಲಿ ಹುತ್ತ ಇರುತ್ತೆ. ಆಗ ಏನು ಮಾಡ್ತಾನೆ, ಊರಿನ ಹಿರಿಕರಿಗೆ, ಮುಖಂಡರಿಗೆ ಹೋಗಿ ತೋರಿಸ್ತಾನೆ. ನೋಡಿ, ಕರ್ಕೊಬಂದು ಇಲ್ಲಿ ಈ ಥರ ಮಾಡ್ತಿದೆ ಅಂತ ತೋರಿಸ್ದಾಗ ಅದನ್ನು ಹುತ್ತನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಆಮೆಯ ವಿಗ್ರಹ ಇರುತ್ತೆ, ವಿಷ್ಣುವಿನ ಕೂರ್ಮಾವತಾರದ ವಿಗ್ರಹ ಇರುತ್ತೆ. ಆಗಿಂದ ಆ ಊರವರೆಲ್ಲ ಸೇರಿ ಅಲ್ಲಿ ದೇವಸ್ಥಾನ ಕಟ್ಟೋಣ ಅಂತ ನಿರ್ಧಾರ ಮಾಡ್ತಾರೆ. ಆ ಬಂಡೆ ಮೇಲೆ ಉದ್ಭವ ಏನಾಗಿದೆ ಅದ್ರ ಮೇಲೆ ದೇವಸ್ಥಾನ ಕಟ್ತಾರೆ. ಆ ಟೈಮಲ್ಲೇ ಕಟ್ಟಿ ಗವಿರಂಗನಾಥ ಅಲ್ಲಿ ನೆಲೆಸಿರೋದ್ರಿಂದ ಆ ಊರನ್ನು ಗವಿಪುರ ಅಂತ ಕರೀತಾರೆ. ನೋಡಿ, ಎಷ್ಟು ಸೊಗಸಾಗಿಸಿದೆ ಅಂದರೆ, ಮೇಲಿಂದ ನೋಡಿದ್ರೆ ವಾತಾವರಣ ತುಂಬ ಚೆನ್ನಾಗಿದೆ. ಆದರೆ ಬಿಸಿಲು, ನಾವು ಹೋಗಿದ್ದಂಥ ಟೈಮಲ್ಲಿ ತುಂಬ ಬಿಸಿಲಿತ್ತು. ಇದು ನೋಡಿ, ಲಕ್ಷ್ಮಿ ಅದು ಉದ್ಭವ ಆಗಿರೋದು, ಲಕ್ಷ್ಮೀ ತಾಯಿ ಪೂಜೆ ಮಾಡ್ತಾರೆ. ಆಮೇಲೆ ತೆಗೆಯೋಕೆ ಹೇಳ್ತವ್ರೆ. ಆಮೇಲೆ ಬಂದು ನೋಡೋದ, ಇದು ಗವಿರಂಗನಾಥ ಸ್ವಾಮಿದು ಒಳಗಡೆ. ಇದು ಬೆಳಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ. ಮಧ್ಯಾಹ್ನ 1:15-1:30ಗೆಲ್ಲ ಕ್ಲೋಸ್ ಮಾಡ್ತಾರೆ. ಮತ್ತು 4 ಗಂಟೆಗೆ ಓಪನ್ ಆಗುತ್ತೆ. ಮತ್ತು 6 ಗಂಟೆಗೆ ದೇವಸ್ಥಾನ ಬಂದಾಗತ್ತೆ. ಇಲ್ಲಿ ಧನುರ್ಮಾಸ ಇದ್ದ ಕಾರಣ ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಬಂದರೆ ಚೀಟಿ ತಗೋಬೇಕು. ಅವ್ರು ಏನೇನು ಪೂಜೆ ಮಾಡಬೇಕು ಪ್ರತಿಯೊಂದಕ್ಕೂ ಇಲ್ಲಿ ಚೀಟಿ ಸಿಗುತ್ತೆ. ಚೀಟಿ ತಗೊಂಡು
ದೇವ್ರ ದರ್ಶನ ಮಾಡಬೇಕು. ದೇವಸ್ಥಾನದ ಒಳ ಆವರಣ ಇದು. ನೀವು ಇಲ್ಲಿ ಬಂದು ದೇವರಿಗೆ ಏನೇ ಬೇಡ್ಕೊಂಡ್ರು ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ಹೂ ಇಡೋ ಆ ಥರ ಕಾರ್ಯಕ್ರಮಗಳಿದೆ. ಎಡ ಬಲ ಹೂ ಇಟ್ಟು ನಿಮ್ಮ ಮನಸ್ಸಲ್ಲಿ ಏನಾರು ಬೇಡ್ಕೊಂಡ್ರು ಆ ಕೆಲಸ ಆಗುತ್ತೋ ಇಲ್ವೋ ಅನ್ನೋದು ಆ ದೇವರು ಅಲ್ಲಿ ಕೂತ್ಕೊಂಡು ಕಾಯ್ತಾರೆ. ಆ ದೇವರು ಏನಿದೆ ನಿಮಗೆ ಬಲಭಾಗದಲ್ಲಿದ್ದರೆ ಅದಾಗತ್ತೆ ಅಂತ ಸೂಚನೆ ಕೊಡ್ತಾರೆ. ಎಡಭಾಗದಲ್ಲಿ ಬಿದ್ದರೆ ಅದು ಆಗಲ್ಲ ಅನ್ನೋ ಸೂಚನೆಯೂ ಇಲ್ಲಿ ಸಿಗತ್ತೆ. ಇದು ನೋಡಿ, ಇದು ಸೂರರು ಮತ್ತು ಅಸುರರು ಸಮುದ್ರ ಮಂಥನ ಮಾಡಿದಾಗ ವಿಷ್ಣು ಕೂರ್ಮಾವತಾರ ತಾಳ್ತಾರೆ. ಇಲ್ಲಿ ಸಮುದ್ರ ಮಂಥನ ಆದಮೇಲೆ ಕೂರ್ಮಾವತಾರ ತಾಳೋದು ವಿಷ್ಣು, ಆಮೆಯಾಗಿ ಕೂರ್ಮಾವತಾರ ತಾಳೋದು ನೋಡಿ. ಆ ಚಿತ್ರನೂ ಒಳಗಡೆ ದೇವಸ್ಥಾನದಲ್ಲಿ ಕೆತ್ತಿದ್ದಾರೆ, ಕಲ್ಲಲ್ಲಿ ಗೋಡೆ ಮೇಲೆ ಕೆತ್ತಿರೋವಂಥದ್ದು. ಆಮೇಲೆ ಇಲ್ಲಿ ಅವರ ದಶಾವತಾರದೆಲ್ಲ ಮೂರ್ತಿಗಳಿದೆ. ಮತ್ಸ್ಯ, ಕೂರ್ಮಾವತಾರ, ಆ ಥರ ಪ್ರತಿಯೊಂದು ಮೂರ್ತಿ ದೇವಸ್ಥಾನದ ಒಳಗಡೆ ಇದೆ. ತುಂಬ ಪುಣ್ಯಕ್ಷೇತ್ರ ಇದು. ಒಮ್ಮೆ ಭೇಟಿ ಕೊಡಿ, ದೇವರಲ್ಲಿ ಬೇಡ್ಕೊಳ್ಳಿ, ನಿಮ್ಮ ಮನಸ್ಸಿನ ಇಚ್ಛೆ ಏನಿದೆ ಅದೆಲ್ಲ ನೆರವೇರಿಸ್ತಾರೆ. ತುಂಬ ಜನಕ್ಕೆ ತುಂಬ ರೀತಿಯಲ್ಲಿ ತುಂಬ ಒಳ್ಳೆಯದಾಗಿದೆ ಇಲ್ಲಿ. ಅದಕ್ಕೆ ಎಲ್ಲ ನಾನಾ ಮೂಲೆಗಳಿಂದ ಜನಗಳು ಇಲ್ಲಿ ಬಂದು ಅವ್ರ ಹರಕೆನ ತೀರಿಸ್ತಾರೆ, ದೇವ್ರನ್ನ ದರ್ಶನ ಪಡಿತಾರೆ, ಮನಸ್ಸಲ್ಲಿ ಇದ್ದಿದ್ದನ್ನ ಬೇಡ್ಕೊಂಡು ಹೋಗ್ತಾರೆ. ಇದು ವಿಷ್ಣುವಿನ ದಶಾವತಾರದ ಮೂರ್ತಿಗಳು. ದೇವಸ್ಥಾನದ ಗರ್ಭಗುಡಿಯ ಮೇಲಿದೆ. ಇದು ದೇವಸ್ಥಾನ ಒಳಗಡೆ ಮೇಲಿದೆ. ಗರ್ಭಗುಡಿ ಒಳಗಡೆ ಕ್ಲೀನ್ ಮಾಡ್ತಿದ್ದಾರೆ. ಅದರಿಂದ 2 ನಿಮಿಷ ಆಗುತ್ತೆ, ತೆಗಿತಾರೆ. ಈಗ ತೆಗೆದಾಗ ದೇವ್ರ ಪೂಜೆ ಮಾಡ್ತಾರೆ. ಅದನ್ನು ನೋಡಿ ಆಶೀರ್ವಾದ ಪಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನಾರು ಇಚ್ಛಿದ್ರೆ ಬೇಡ್ಕೊಳ್ಳಿ. ಯಾಕಂದರೆ ಎಲ್ಲರಿಗೂ ಈ ಸೌಭಾಗ್ಯ ಸಿಗಲ್ಲ, ಅಪರೂಪ. ಯಾಕಂದರೆ ಅಲ್ಲೇ ಹೋಗಿ ದರ್ಶನ ಮಾಡಬೇಕು. ನೋಡಿ, ಅದು ಹಿಂದೆ ಇದೆಯಲ್ಲ ಕಲ್ಲದು ಆಮೆ, ಮುಂದೆ ಆಮೆ ಮುಖ ಇದೆ, ಅದಕ್ಕೆ ಮುಖನ ಅಲಂಕಾರ ಮಾಡಿದ್ದಾರೆ. ಇದು ದಶಾವತಾರದ್ದು ಬೆಳ್ಳಿಲಿ ಮಾಡಿರುವಂಥದ್ದು. ನೋಡಿ, ಕಲ್ಲಿದು ಇಲ್ಲಿ ಮೇಲೇನಿದೆ ಇದು ಕಲ್ಲದು. ಕಲ್ಲು ಕೆಳಗಡೆ ತಂದೆ ಉದ್ಭವ ಆಗಿರೋದು. ಮೇಲೆ ಗರ್ಭಗುಡಿಲೇ ಎಷ್ಟು ದಪ್ಪ ಕಲ್ಲಿದೆ ನೋಡಿ. ಆ ಕಲ್ಲು ಕೆಳಗಡೆ ಉದ್ಭವ ಆಗಿದ್ದು. ಎಲ್ಲರೂ ಆಶೀರ್ವಾದ ತಗೊಳ್ಳಿ. ಮಂಗಳಾರತಿ ನಡೀತಿದೆ. ಒಂದೊಂದು ದೇವಸ್ಥಾನದ್ದು ಒಂದೊಂದು ದೇವ್ರದ್ದು ಆ ಕಾಲದಲ್ಲಿ ನಡೆದ ಚಮತ್ಕಾರಗಳು ಬೇರೆ ಬೇರೆ ಥರ ಇರುತ್ತೆ. ಎಲ್ಲ ಮಾನವರು ಒಳಿತಿಗಾಗಿ, ಜಗತ್ತು ಒಳಿತಿಗಾಗಿ ಅವರು ಉದ್ಭವ ಆಗಿರ್ತಾರೆ, ನೆಲೆಸಿರ್ತಾರೆ. ನಾಗದೇವರು, ಆಮೇಲೆ ಇಲ್ಲಿ ಕಲ್ಲಲ್ಲಿ ಇರುವಂಥ ಸ್ವಲ್ಪ ಕೆತ್ತನೆನ ಪೂಜೆ ಮಾಡಿರೋದು ನೋಡಿ. ಇದು ಲಕ್ಷ್ಮೀ ಉದ್ಭವ ಆಗಿರೋ ಮಂದಿರ. ಇದು ಕೆಳಗಡೆ ಹೋದರೆ ದೇವಸ್ಥಾನಕ್ಕೆ ಹೋಗೋದ ಗರ್ಭಗುಡಿ ಹತ್ರ
ತಾಯಿ ಉದ್ಭವ ಆಗಿರೋ ಮೂರ್ತಿ ಇಟ್ಟಿರ್ತಾರೆ. ಇದು ಉದ್ಭವ ಆಗಿರೋದು. ಲಕ್ಷ್ಮಿ ಇರ್ಬೋದು, ಗವಿ ರಂಗನಾಥ ಇರ್ಬೋದು, ಮತ್ತು ಇವರು ಅಡಕನಾಥ ಸ್ವಾಮಿಗಳು. ಕಾಡರಾಯ ಸ್ವಾಮಿ ಅಂತವರು, ಅದು ಉದ್ಭವ ಆಗಿರೋದು. ಕೆಂಚರಾಯ ಸ್ವಾಮಿ ಅಂತ. ನೀವು ಇಲ್ಲಿ ಬಂದರೆ ಆಂಜನೇಯ, ಲಕ್ಷ್ಮಿ ಎಲ್ಲ ದೇವ್ರ ದರ್ಶನವೂ ಆಗುತ್ತೆ. ಉದ್ಭವ ಲಕ್ಷ್ಮಿ ದೇವಿಯವರು ನೋಡಿ ತೋರಿಸ್ತೀನಿ. ಅಲ್ಲಿ ಅರ್ಶಿನ ಬಳ್ದಿದ್ದಾರೆ, ಅದು ದೇವ್ರ ಮೂರ್ತಿ, ಅದು ಉದ್ಭವ ಆಗಿರೋದು ನೋಡಿ. ಏನಿದು ಅರ್ಶಿನ ಹಚ್ಚಿದ್ದಾರೆ, ಅದು ಲಕ್ಷ್ಮೀದು ಉದ್ಭವ ಮೂರ್ತಿ. ಕೆಳಗಡೆ ಇರೋದು, ಮೇಲ್ಗಡೆದು ಕೆತ್ತನೆ ಅದು. ಬೇರೆ ಬೇರೆ ಸ್ಟೇಟಿಂದ, ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾರೆ. ನೀವು ಒಮ್ಮೆ ಬನ್ನಿ, ವಿಸಿಟ್ ಮಾಡಿ, ತಾಯಿ ತಂದೆ ದರ್ಶನ ಪಡೀರಿ, ಎಲ್ಲದೂ ಒಳ್ಳೆಯದಾಗತ್ತೆ. ಈಗೇನು ಬಸ್ಸಲ್ಲಿ ತುಂಬ ಬಸ್ ಫೆಸಿಲಿಟಿ ಇದೆ, ಸ್ವಂತ ಕಾರ್ ಇದ್ದರೆ ಕಾರಲ್ಲೂ ಬರ್ಬೋದು. ಇದು ರಂಗನಾಥರು ಮಲಗಿರೋ ಚಿತ್ರಣ ಇದು. ಓಕೆ, ಬಾಯ್ ಕನ್ನಡಿಗರೇ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಈ ಥರ ಒಳ್ಳೊಳ್ಳೆ ವಿಡಿಯೋಗಳು ಬರುತ್ತೆ, ನೋಡ್ಬೋದು. ಮಲಗಿರೋ ರಂಗನಾಥ ಸ್ವಾಮಿ. ಅಲ್ಲಿ ಊಟದ ವ್ಯವಸ್ಥೆ ಇದೆ, ಮುಡಿ ಕೊಡೋ ವ್ಯವಸ್ಥೆ ಕೂಡ ಇದೆ. ಬಾಯ್ ಕನ್ನಡಿಗರೇ.